ಹೇ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡ್ರೀಮಿ ಡೈರೀಸ್. ನಾನಿವತ್ತು ನಮ್ಮ ಸೆಕೆಂಡ್ ಆ್ಯನಿವರ್ಸರಿ ವ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ. ಸೊ ನಾನು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿ ಅಡುಗೆ ಎಲ್ಲ ಮಾಡಿ ನಾನು ರೆಡಿಯಾಗಿ ನನ್ನ ಹಸ್ಬೆಂಡಿಗೆ ನೀರು ಕಾಯಿಸಿ ಅವರು ಕೂಡ ರೆಡಿ ಆದಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತೇನಾಗಿತ್ತು ಅಂದರೆ ಭೀಮ್ನ ಅಮಾವಾಸ್ಯೆ ದಿನ ನಾನು ಪೂಜೆ ಮಾಡೋಕ್ಕಾಗಲಿಲ್ಲ, ಪಾದ ಪೂಜೆ ನಮ್ಮ ಹಸ್ಬೆಂಡ್ದು. ಸೊ ಅದಕ್ಕಾಗಿ ಇವತ್ತು ಹೆಂಗಿದ್ರು ನಮ್ಮ ಆ್ಯನಿವರ್ಸರಿ ಅಲ್ವಾ, ಪಾದ ಪೂಜೆ ಮಾಡಿಬಿಡೋಣ ಅನ್ನೋ ನನ್ನ ಇಂಟೆನ್ಷನ್ ಆಗಿತ್ತು. ಸೊ ಅದಕ್ಕಾಗಿ ನನ್ನ ಮನಸ್ಸಿಗೆ ಯಾಕೋ ಅವತ್ತು ತೃಪ್ತಿ ಇರಲಿಲ್ಲ, ಮಾಡಬೇಕಿತ್ತು ಅಂತ ಅನಿಸ್ತು. ಬಟ್ ನನ್ನ ಪರ್ಸ್ನಲ್ ಇಶ್ಯೂಸಿಂದ ಅವತ್ತು ಮಾಡೋಕ್ಕಾಗಲಿಲ್ಲ. ಸೊ ಇವತ್ತಾದರೂ ಅವ್ರಿಗೆ ಸ್ಯಾಟಿಸ್ಫೈ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನೇ ಪಾದ ಪೂಜೆ ಮಾಡ್ತಾಯಿದ್ದೀನಿ. ಅವರೇನು ಬೇಡ ಅಂದರು, ಬಟ್ ನಾನೇ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಂಡು ಏನು ಪರವಾಗಿಲ್ಲ ಬನ್ನಿ ಅಂತ. ಸೊ ಇಲ್ಲೆಲ್ಲ ಪಾದ ಪೂಜೆ ಮುಗಿಸೋಣ ಅಂತಂದ್ಬಿಟ್ಟು ನೀಟಾಗಿ ರೆಡಿ ಮಾಡಿಕೊಂಡು ನಾರ್ಮಲ್ ಎಲ್ಲರ ಮನೇಲೂ ಹೇಗೆ ಪೂಜೆ ಮಾಡ್ತೀವೋ ಅದೇ ಥರ ಅರಿಶಿನ ಕುಂಕುಮ ಪೂಜೆ ಕಡ್ಡಿ ಕರ್ಪೂರ ಎಲ್ಲ ಹಚ್ಚಿ ನೀಟಾಗಿ ಪೂಜೆ ಮಾಡಿಕೊಂಡೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು ನನ್ನ ಹಾಫ್ ಆಫ್ ದ ಫೇಸ್ ನಿಮಗೆ ಕಾಣಿಸುತ್ತೆ. ನಾಟ್ ಆ್ಯನ್ ಇಶ್ಯೂ, ಫೇಸೇ ತೋರಿಸ್ಬೇಕು ಅಂತ ನನಗೇನು ಆ ಥರ ಏನಿಲ್ಲ. ಬಟ್ ನನಗೇನೋ ಒಂಥರ ಡಿಸ್ಕಂಫರ್ಟ್ ಫೀಲು ನನ್ನ ಫೇಸ್ ಡೈರೆಕ್ಟಾಗಿ ತೋರಿಸೋದಕ್ಕೆ. ಸೊ ಹಾಫ್ ಆಫ್ ದ ಫೇಸ್ ಇಲ್ಲಿ ಕಾಣಿಸುತ್ತೆ, ಅದೇನು ನಂಗೆ ತೊಂದರೆ ಏನಿಲ್ಲ. ಬಟ್ ಡೈರೆಕ್ಟಾಗಿ ಬಂದು ಇನ್ನು ಅಷ್ಟು ನನಗೆ ಕೇಪಬಿಲಿಟಿ ಇಲ್ಲ ಅಂತ ನನಗನ್ಸುತ್ತೆ. ಅಂದರೆ ನಾನು ಕಂಫರ್ಟಬಲ್ ಇಲ್ಲ ತೋರಿಸೋದಕ್ಕೆ ಅಂತ ಅಷ್ಟೇ. ಅದು ಬಿಟ್ಟರೆ ನನ್ನ ಹಸ್ಬೆಂಡೇನು ನಂಗೆ ಫೋರ್ಸ್ ಮಾಡಲ್ಲ, ತೋರಿಸ್ಬೇಡ ಇದೇ ಥರ ಮಾಡು ಹಂಗೆಲ್ಲ ಏನಿಲ್ಲ. ಬಟ್ ನನಗೆ ಇಷ್ಟ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ನನ್ನ ಫೇಸಸ್ನ ಕಾರ್ಟೂನ್ ಫೇಸ್ ಥರ ಮಾಡಿ ಹಾಕ್ಕೊತೀನಿ ಅಷ್ಟೇ. ಸೊ ಪೂಜೆ ಎಲ್ಲ ಮುಗೀತು ನೀಟಾಗಿ. ಪೂಜೆ ಎಲ್ಲ ಒಂದು 15 to 20 ಮಿನಿಟ್ಸ್ ನಾವು ಮನೆಯಲ್ಲೇ ಸ್ಪೆಂಡ್ ಮಾಡಿದ್ವಿ. ಆಲ್ರೆಡಿ ಲೇಟಾಗಿ ಹೋಗಿತ್ತು, ಟೈಮ್ ಆಲ್ಮೋಸ್ಟ್ ಒಂದು 10-10:30 ಆಗಿಬಿಟ್ಟಿತ್ತು. ನಾವು 7ಗೆ ಬಿಡೋಣ ಅಂದ್ಕೊಂಡ್ವಿ, ಬಟ್ ಅದಾಗಲಿಲ್ಲ, ಲೇಟ್ ಆಗೋಯಿತು ಆಲ್ಮೋಸ್ಟು. ಸೊ ಇವಾಗ ನಾನಿಲ್ಲಿ ಪಾದ ಪೂಜೆ ಎಲ್ಲ ಮುಗಿಸ್ದೆ. ಅದಾದಮೇಲೆ ನನ್ನ ಹಸ್ಬೆಂಡಿಗೆ ಸ್ವಲ್ಪ ಅರಿಶಿನ ಕುಂಕುಮ ಇಟ್ಟು ನನ್ನ ಆಶೀರ್ವಾದ ಮಾಡಪ್ಪ ಅಂತಂದರೆ ಅವ್ರಿಗೆ ಗೊತ್ತಿರಲಿಲ್ಲ. ಸೊ ನಿಧಾನಕ್ಕೆ ಅವ್ರಿಗೆ ತೋರಿಸ್ತಿದ್ದೆ, ಅದಿಲ್ಲಿಡಿ ಇದಲ್ಲಿಡಿ ಅಂತ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಅರಿಶಿನ ಇಡ್ತಾಯಿದ್ರು. ಅರಿಶಿನ ಕುಂಕುಮ ಮಾಡಬೇಕಾದ್ರೆ ನೀನು ವೈಟ್ ಸೀರೆ ಮೇಲೆ ಬಿದ್ದೋಗ್ಬಿಡುತ್ತಮ್ಮ, ನಾನು ಇಷ್ಟಿಷ್ಟೇ ಇಡ್ತೀನಿ, ಆಮೇಲೆ ನೀನು ಅದಕ್ಕೂ ಬೈತೀಯಾ ಅಂತಂದ್ಬಿಟ್ಟು ನನ್ನ ಹಸ್ಬೆಂಡ್ ಇಷ್ಟಿಷ್ಟೇ ಇಡ್ತಾಯಿದ್ದಾರೆ ನೋಡಿಕೊಂಡು. ಸೊ ಪಾದ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬಂದುಬಿಡೋಣ ಇವತ್ತು. ನಾನು ಸುಮಾರು ದಿನದಿಂದ ಕೋಟಿಲಿಂಗೇಶ್ವರಗೆ ಹೋಗಬೇಕು ಅಂತ ಕೇಳ್ತಾ ಇದ್ದೆ. ನನ್ನ ಹಸ್ಬೆಂಡ ಯಾವಾಗಲೂ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದಿದ್ದು ನಾನು ಕೋಟಿಲಿಂಗೇಶ್ವರಗೆ. ಸೊ ಹೋಗೋಣ ಅಂತ ಕೇಳಿದೆ, ಎಷ್ಟೋ ದಿನದಿಂದ ಕೇಳ್ತಾ ಇದ್ದೆ, ಬಟ್ ಅದಾಗಲಿಲ್ಲ. ಸೊ ಅಟ್ಲೀಸ್ಟ್ ಇವತ್ತಾದರೂ ಹೋಗಿ ಬಂದುಬಿಡೋಣ, ಅಟ್ಲೀಸ್ಟ್ ಆ್ಯನಿವರ್ಸರಿ ನೆಪದಲ್ಲಿ ಕೋಟಿಲಿಂಗೇಶ್ವರನ ನೋಡ್ದಂಗೆ ಆಗುತ್ತೆ ಅನ್ನೋದಕ್ಕೆ ಇವತ್ತೇ ಹೋಗೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಬೇಗ ರೆಡಿ ಆದ್ವಿ. ಬಟ್ ಆದರೂ ಲೇಟ್ ಆಗೋಯಿತು. ನನ್ನ ಹಸ್ಬೆಂಡ್ ಬೈತಾಯಿದ್ರು, ಅದೇ ಲೇಟ್ ಆಗೋಯಿತು, ಟೈಮ್ ಇದ್ದಿದ್ರೆ ಇನ್ನೊಂದು ದೇವಸ್ಥಾನ ನೋಡ್ಕೊಂಬರ್ಬೋದು ಅಂತ. ಸೊ ಬೇಗ ಊಟ ತಿಂದ್ಕೊಂಡು ನಾವು ಕೂಡ ನಮ್ಮ ಆಟೋ ಅಲ್ಲಿ ಬೇಗ ರೀಚ್ ಆಗೋಣ ಅಂತ ಮ್ಯಾಪ್ ಹಾಕಿ ನೋಡಿದ್ರೆ 3 hours ತೋರಿಸ್ತಿತ್ತು. ಸೊ ಅದಕ್ಕೆ ಬೇಗ ಗ್ಯಾಸ್ ಹಾಕ್ಸ್ಕೊಂಡು ಆಟೋಗೆ ನಾವು ಸ್ಟಾರ್ಟ್ ಮಾಡಿದ್ವಿ ಹೋಗೋದಕ್ಕೆ. ಸೊ ಸೆಂಟ್ರಲ್ ನಮ್ಮ ಹಸ್ಬೆಂಡ್ ಏನೋ ಅವ್ರು ಸ್ವಲ್ಪ ಪರ್ಸ್ನಲ್ ಇಶ್ಯೂಸ್ ಇತ್ತು ಅನ್ನೋ ಕಾರಣಕ್ಕೋಸ್ಕರ ಸೈಡಿಗೆ ಹಾಕಿದ್ರು, ಏನು ನೋಡಬೇಕು ಅಂತಂದ್ಬಿಟ್ಟು. ಮತ್ತೆ ಸ್ಟಾರ್ಟ್ ಮಾಡಿದ್ವಿ, ಮತ್ತೆ ನಿಲ್ಲಿಸಿದ್ದಾಯಿತು. ಸೈಡಲ್ಲಿ ಚೇಪೆಕಾಯಿತು, ನಂಗೆ ಬೇಕು ಅಂತ ಕೇಳಿದಕ್ಕೆ ತಂದು ಕೊಟ್ಟರು. ಮತ್ತೆ ಸ್ಟಾರ್ಟ್ ಮಾಡಿ ಇನ್ನೆಲ್ಲೂ ಸ್ಟಾಪ್ ಕೊಟ್ಟಿಲ್ಲ, ಡೈರೆಕ್ಟ್ ಕೋಟಿಲಿಂಗೇಶ್ವರ ಹತ್ರನೇ ಸ್ಟಾಪ್ ಕೊಡೋಣ ಅಂತ ಅಂದ್ಬಿಟ್ಟು ಕಂಟಿನ್ಯೂಸ್ ಹೋದ್ವಿ. ಆಲ್ಮೋಸ್ಟ್ 2.5 hours ನಾವು 2.5 hours ರೀಚ್ ಆದ್ವಿ. ಸೊ ಏನಾದರೂ ಟೈಮ್ ಇದ್ದರೆ ಇನ್ನೊಂದು ಯಾವುದಾದ್ರೂ ದೇವಸ್ಥಾನ ಕವರ್ ಮಾಡ್ಕೊಂಬರ್ಬೋದಲ್ಲ. ಸೊ ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಸ್ವಲ್ಪ ಬೇಗ ಹೋಗೋಣ ಇರಮ್ಮ, ನೆಕ್ಸ್ಟ್ ಇನ್ನೊಂದು ಪ್ಲೇಸಸ್ ಇನ್ನು ಯಾವಾಗ ಬರ್ತೀವೋ ಏನೋ ಅಂತ ಹೇಳ್ಬಿಟ್ಟು ಹೋದ್ವಿ. ಸೊ ಬೇಗನೆ ರೀಚ್ ಆದ್ವಿ. ಸೊ ಆಟೋ ಕೂಡ ಪಾರ್ಕ್ ಮಾಡಿ ನಾವು ಕೋಟಿಲಿಂಗೇಶ್ವರ ಒಳಗಡೆ ಹೋದರೆ ಸೂಪರ್ ವ್ಯೂ ಇತ್ತು ಗೊತ್ತಾ. ಎಷ್ಟು ಲಿಂಗಗಳಿದೆ ಅಂತಂದರೆ ಅಲ್ಲಿ ಆಲ್ಮೋಸ್ಟ್ ಸುಮಾರು ಲಿಂಗಗಳಿದೆ, ಎಲ್ಲಿ ನೋಡಿದ್ರೂ ಬರೀ ಲಿಂಗಗಳೇ ಕಾಣಿಸ್ತಾ ಇದೆ. ಸೊ ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈ ಆಯಿತು. ದೇವಸ್ಥಾನ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಅದನ್ನೆಲ್ಲ ನೋಡ್ಕೊಂಬಂದು ಈ ದೊಡ್ಡ ಶಿವಲಿಂಗ ನೋಡ್ತಿದ್ದೆ, ಎಷ್ಟು ತೃಪ್ತಿ ಅನಿಸ್ತು ಗೊತ್ತಾ. ಸಿಕ್ಕಾಪಟ್ಟೆ ಅದ್ರ ಮುಂದೆ ಬಸವ ಬೇರೆ ಇತ್ತಲ್ವ, ಸಿಕ್ಕಾಪಟ್ಟೆ ಸ್ಯಾಟಿಸ್ಫೈ ಆಯಿತು. ಸೊ ಹಾಗೆ ನಾವು ಒಂದು ಸ್ವಲ್ಪ ಹೊತ್ತು ಎಲ್ಲ ದೇವಸ್ಥಾನ ಫುಲ್ಲು ಒಂದು ರೌಂಡ್ ಹಾಕ್ಕೊಂಡು ನಾವು ಕೂಡ ಒಂದು ಸ್ವಲ್ಪ ವೀಡಿಯೋಸು ಫೋಟೋಸ್ ಕೂಡ ತೊಗೊಂಡ್ವಿ. ಮತ್ತೆಲ್ಲ ಪಕ್ಕದಲ್ಲೇ ಕ್ಯಾಮ್ರಾಮ್ಯಾನ್ ಕೂಡ ಇದ್ದರು, ಅವ್ರ ಹತ್ರ ಕೂಡ ನಾವು ಒಂದು ಫೋಟೋ ಕ್ಲಿಕ್ ಮಾಡಿ ಅದನ್ನು ಕೂಡ ಫ್ರೇಮ್ ಮಾಡಿಸ್ಕೊಂಡು ಚಿಕ್ಕದಾಗಿ ನಾವು ಕೂಡ ಮನೆಗೆ ಬಂದ್ವಿ. ಮತ್ತು ಆಗ ಲಿಂಗ ಹತ್ರ ಪೂಜೆ ಮಾಡಿಸ್ಕೊಳ್ಳೋಕ್ಕೆ ನಾನೊಂದು ದೀಪ ತೊಗೊಂಬಂದಿದ್ದೆ. ಸೊ ಅದಕ್ಕೆ ನನ್ನ ಹಸ್ಬೆಂಡ್ ನನ್ನ ಕೈಲಿ ಎಷ್ಟು ನೋಡಿ ಅಲ್ಲಿ ಪಕ್ಕದಲ್ಲಿ ಕಡ್ಡಿಗಳಿದೆ, ಎಷ್ಟು ಹಚ್ಚಿದ್ರೂ ಹಚ್ಚೋಕ್ಕಾಗಿಲ್ಲ, ಗಾಳಿ ಸಿಕ್ಕಾಪಟ್ಟೆ ಇತ್ತು. ಸೊ ಅದಾದಮೇಲೆ ನನ್ನ ಹಸ್ಬೆಂಡೇ ಕೊಡಮ್ಮ ನಾನು ಹಚ್ತೀನಿ, ಗಾಳಿ ಜಾಸ್ತಿ ಇದೆ ಅಂತ ಈಸ್ಕೊಂಡು ಅವರೇ ಹಚ್ಬಿಟ್ರು. ಸೊ ಅದಕ್ಕಾಗಿ ಸುಮಾರು ಜನ ಹಚ್ತಾಯಿದ್ರು ಲಿಂಗ ಹತ್ರ, ಬಟ್ ಗಾಳಿಗೆ ಇರ್ತಾ ಇರಲಿಲ್ಲ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಇನ್ನೂ ಟೈಮ್ ಇತ್ತು ಅಂತಂದ್ಬಿಟ್ಟು ನಾವು ಅಂತರಗಂಗೆಗೆ ಹೋಗೋಣ, ಹಂಗೆ ಹೋಗೋ ರೂಟಲ್ಲೇ ಅಂತ ಅಂದ್ಬಿಟ್ಟು ನಾವು ಅಂತರಗಂಗೆಗೆ ಪ್ಲ್ಯಾನ್ ಮಾಡಿಕೊಂಡ್ರೆ. ಇದು ಸಡನ್ ಪ್ಲ್ಯಾನ್ ಆಗಿದ್ದು, ನಮಗೇನು ಅಷ್ಟೊಂದು
ಹೋಗಲೇಬೇಕು ಅಂಥದ್ದೇನಿರಲಿಲ್ಲ. ಸೊ ನಾವೇನೊಂದು ಒನ್ ಅವರ್ಗೆ ರೀಚ್ ಆದ್ವಿ ಅಲ್ಲಿ. ಸೊ ಫುಲ್ ಸಿಕ್ಕಾಪಟ್ಟೆ ಸುಸ್ತಾಗೋಗಿತ್ತು, ಮೆಟ್ಲೆ ಹತ್ತಕ್ಕಾಗಿಲ್ಲ. ನಾನು ನಿಧಾನಕ್ಕೆ ಹತ್ಕೊಂಡು ಹೋದೆ. ಮೇಲೆ ಹೋದರೆ ಈ ಕಲ್ಯಾಣಿ ಥರ ಇತ್ತು ಸೆಂಟ್ರಲ್ ದೇವಸ್ಥಾನ, ಮತ್ತು ಫುಲ್ಲು ನೀರಿತ್ತು. ಸೊ ಈ ಕಡೆ ಅಲ್ಲಿ ನನ್ನ ಹಸ್ಬೆಂಡ್ ಹೋಗಿದ್ರಲ್ಲ, ಅಲ್ಲೇನೋ ನೀರು ಬರ್ತಾಯಿತ್ತು, ಸಿಕ್ಕಾಪಟ್ಟೆ ಸ್ವೀಟ್ ಇತ್ತು ನೀರು ಅಂತ ಹೇಳ್ತಿದ್ರು. ಬಟ್ ನಾನು ಕುಡಿಯೋಕೆ ಹೋಗಿಲ್ಲ, ಯಾರೂ ಅಲ್ಲಿ ಕುಡಿಬಾರ್ದು ಅಂತ ಹೇಳ್ತಿದ್ರು. ಸೊ ಅದಕ್ಕೆ ನಾನು ಸೈಲೆಂಟ್ ಆಗಿಬಿಟ್ಟೆ. ಸೊ ದೇವಸ್ಥಾನ ಕೂಡ ಅಲ್ಲಿ ಮೇಲೆ ಇದೆ ಅಲ್ವಾ, ಅಲ್ಲಿ ಹೋಗ್ಬಿಟ್ಟು ದೇವಸ್ಥಾನ ವ್ಯೂ ನೋಡಿಕೊಂಡು ತಿರ್ಗಾ ನಾವು ಬೇಗ ಇಳಿದು ಬಿಟ್ವಿ. ಸೊ ಇಳಿದುಬಿಟ್ಟು ಬರಬೇಕಾದ್ರೆ ಈ ಕಡೆ ಸೈಡಲ್ಲಿ ಫಾಲ್ಸ್ ವ್ಯೂ ಒಂದಿತ್ತು. ಬಟ್ ಆ ಫಾಲ್ಸ್ ಏನೋ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ, ಕಾಣಿಸೇ ಇಲ್ಲ ಅಲ್ಲಿ ಫಾಲ್ಸು. ಸೊ ಅಲ್ಲೆಲ್ಲ ನೋಡಿಕೊಂಡು ಮತ್ತೆ ಬರಬೇಕಾದ್ರೆ ಹೋಟೆಲಲ್ಲಿ ಒಂದು ಸ್ವಲ್ಪ ಊಟ ತಿನ್ನೋಣ ಅಂತಂದ್ಬಿಟ್ಟು ನಾನು ಮಸಾಲೆ ದೋಸೆ ತೊಗೊಂಡಿದ್ದೆ, ಮತ್ತು ನನ್ನ ಹಸ್ಬೆಂಡ್ ಮಶ್ರೂಮ್ ಚಿಲ್ಲಿ ಮತ್ತು ಪನ್ನೀರ್ ಫ್ರೈಡ್ ರೈಸ್ ಆರ್ಡ್ರ್ ಮಾಡ್ಕೊಂಡಿದ್ರು. ಇಲ್ಲಿ ಅವ್ರು ಕ್ಯಾಮ್ರಾ ಎತ್ತಿದ ತಕ್ಷಣವೇ ಹಂಗೆ ಸೈಲೆಂಟ್ ಹೋಗ್ತಾರೆ. ನೋಡಿ ಸೈಲೆಂಟಾಗಿದ್ದಾರೆ, ನೀನು ತೆಗಿಬೇಡಮ್ಮ ವೀಡಿಯೋ, ತಿನ್ನಬೇಕಾದ್ರೂ ಏನು ನನಗೆ ಅಷ್ಟೊಂದು ಸ್ಯಾಟಿಸ್ಫೈ ಇಲ್ಲ ಅಂತಂದ್ಬಿಟ್ಟು ನೋಡಿ ಬಲವಂತಕ್ಕೆ ಹಾಯ್ ಮಾಡ್ತಾರೆ. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 6 o'clock ಆಗಿತ್ತು. ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.